ತೊಂಡೆಕಾಯಿ ಪಲ್ಯ ಮಾಡ್ತಿದೀವಿ. ಆಮೇಲೆ ಚಪಾತಿ ಮಾಡ್ಕೊಳ್ಳೋಣ ವಿನು. ಆಯ್ತಾ? ಎಲ್ಲ ತರಕಾರಿ, ಒಂದ್ ಪ್ರೋಟೀನ್ ಇವೆಲ್ಲ. ತರಕಾರಿ ಹೌದು, ತೊಂಡೆಕಾಯಲ್ಲಿ ಪ್ರೋಟೀನ್ ಇರುತ್ತೆ. ಏನ್ ಪ್ರೋಟೀನ್ ಇರುತ್ತೆ? ರಕ್ತ ಸಂಚಾರಣೆ ಚೆನ್ನಾಗುತ್ತೆ. ಯಾರ್ದು? ಮತ್ತೆ ಬ್ಲಡ್ ರಿಕವರ್ ಆಗುತ್ತೆ. ಫಸ್ಟ್ ವಾಯ್ಸ್ ಸರಿ ಮಾಡ್ಕೊ. ವಾಯ್ಸ್ ಹೊಗೆ ಹಾಕೊಂಡು 1 ತಿಂಗಳಾಗಿದೆ, ಇನ್ನು ಅದೇ ರಿಕವರಿ ಆಗಿಲ್ಲ. ಪ್ರೋಟೀನ್ ರಿಕವರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಕಾಬೂಲ್ ಕಡಲೆ ಮತ್ತೆ ತೊಂಡೆಕಾಯಿ ಯೂಸ್ ಮಾಡ್ಕೊಂಡು ಮಸಾಲಾ ಪಲ್ಯ ಮಾಡ್ತಾ ಇದ್ದೀವಿ. ಮತ್ ನೋಡಿ, ಇದು ರೊಟ್ಟಿ ಚಪಾತಿಗೆಲ್ಲ ಸೈಡ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಪಲ್ಯ ಆದ್ರೆ ಬರೀ ಒಗ್ಗರಣೆ ಮಾಡ್ಕೊಂಡ್ ಮಾಡ್ತೀವಿ, ಆದ್ರೆ ಇದು ಮಸಾಲೆ ಎಲ್ಲ ರುಬ್ಕೊಂಡು ಯಾವ ತರ ಮಾಡೋದಂತ ನಾನು ತೋರ್ಸ್ಕೊಡ್ತೀನಿ ನೋಡಿ. ಇದಕ್ ಬೇಕಾಗಿರೋ ಪದಾರ್ಥಗಳು: ಕಾಬೂಲ್ ಕಡಲೆ ಓವರ್ ನೈಟ್ ನೆನ್ಸಿಟ್ಕೊಂಡಿದ್ದೆ, ಮತ್ತೆ ಹಸಿ ತೆಂಗಿನ ತುರಿ ತಗೊಂಡಿದ್ದೀನಿ, ಮತ್ತೆ ತೊಂಡೆಕಾಯಿ 4-5 ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ರಸ ತಗೊಂಡಿದ್ದೀನಿ, ಸ್ವಲ್ಪ ಇಂಗು, ಮತ್ತೆ ನೋಡಿ ಒಂದ್ 4-5 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸೊಪ್ಪ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಹಸಿದು, ಮತ್ತೆ 1 ಚಿಟಿಕೆ ಆಗಷ್ಟು ಅರಿಶಿನ ಪುಡಿ, ಒಂದ್ ಸ್ವಲ್ಪ ಸಾಸಿವೆ, ಒಂದ್ ಸ್ವಲ್ಪ ಜೀರಿಗೆ, ಸ್ವಲ್ಪ ಚಿಲ್ಲಿ ಪೌಡರು, ಒಂದ್ ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ತೊಂಡೆಕಾಯಿನ ಹೆಚ್ಕೊಳ್ಳೋದು ತೋರಿಸ್ತೀನಿ. ಮತ್ತೆ ಇದು 2 ತರ ಬರುತ್ತೆ ಇದ್ರಲ್ಲಿ. ತೊಂಡೆಕಾಯಿ ಕಹಿದೊಂದು ಬರುತ್ತೆ, ಮತ್ತೆ ಈ ತರ ಸಾಂಬಾರು ಪಲ್ಯ ಮಾಡೋದು ತೊಂಡೆಕಾಯಿ ಬೇರೆ ಬರುತ್ತೆ. ನೋಡಿ, ಈ ತರ ಬುಡನ ಕಟ್ ಮಾಡಿ ಹಾಕೋಬಿಡ್ಬೇಕು. ಆಮೇಲೆ ನೋಡಿ, ಈ ತರ ಉದ್ದುದ್ದಕ್ಕೆ ಹೆಚ್ಕೋಬೇಕು. ನೋಡಿ, ಈ ತರ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಪಲ್ಯಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಈ ತರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದೀನಿ. ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ ಅವನ್ನೆಲ್ಲ. ನೋಡಿ, ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ. ಕಾಬೂಲ್ ಕಡಲೆ ಹಾಕೊಳ್ಳೋಣ. ಚೆನ್ನಾಗಿ ನೆಂದಿದೆ ಕಾಬೂಲ್ ಕಡಲೆ. ಮತ್ತೆ ತೊಂಡೆಕಾಯಿ ಹಾಕೊಳ್ಳೋಣ. ನೋಡಿ, ಬೇಯೋದಕ್ಕೆ ತೊಂಡೆಕಾಯಿ ಮತ್ತೆ ಕಾಬೂಲ್ ಕಡಲೆ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ಅದು ಮುಳುಗುವಷ್ಟಷ್ಟೇ ನೀರ್ ಹಾಕೊಳ್ಳಿ. ಒಂದ್ ಸ್ವಲ್ಪ ಜಾಸ್ತಿ ಹಾಕೋಬೇಡಿ ನೀರು. ನೋಡಿ, ಇದೆಲ್ಲ 2 ವಿಸಲ್ ಹಾಕಿಸ್ಕೊಳ್ಳೋಣ. ನೋಡಿ, ಕುಕ್ಕರ್ ಕೂಗೋಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತೆಂಗಿನ ತುರಿ ಹಾಕೊಳ್ಳೋಣ. ಒಣಮೆಣಸಿನ್ಕಾಯಿ ಹಾಕೋತಿದ್ದೀನಿ, ಮತ್ತೆ ಒಂಚೂರು ಶುಂಠಿ, ಮತ್ತೆ ಜೀರಿಗೆ ಹಾಕೊಳ್ಳೋಣ, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹೇಗೆ ಇದನ್ನೆಲ್ಲ ನಾವು ನೀರ್ ಹಾಕದಂಗೆ ರುಬ್ಕೊಂಬರೋಣ. ನೋಡಿ, ಈ ತರ ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಜಾಸ್ತಿ ನುಣ್ಣಕ್ಕೇನ್ ಬೇಡ, ನೀರ್ ಹಾಕದಂಗೆ ಈ ತರ ರುಬ್ಕೊಂಬರ್ಬೇಕು. ನೋಡಿ, ಕುಕ್ಕರ್ ಎಲ್ಲ ಆರಿದೆ. ಈಗ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಕಾಬೂಲ್ ಕಡಲೆ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಒಂದ್ ಸೋಸೋ ಬಟ್ಲಿಗೆ ಕಾಳೆಲ್ಲ ಹಾಕೊಳ್ಳೋಣ. ನೀರೆಲ್ಲ ಸೋಸ್ಕೊಳ್ಳೋಣ. ಜಾಸ್ತಿ ನೀರ್ ಬೇಡ ಪಲ್ಯಕ್ಕೆ. ಸಾಗು ಎಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ ನೀರ್ ಇರ್ಬೇಕು. ಅದೇ ಪಲ್ಯ ಮಾಡ್ತಾ ಇದೀವಲ್ಲ, ಒಂದ್ ಸ್ವಲ್ಪ ನೀರೆಲ್ಲ ಸೋಸ್ಕೊಳ್ಳೋಣ. ಈಗ ನೋಡಿ, ಸ್ಟವ್ ಹಚ್ಕೊಂಡು ಒಂದ್ ಪಾನ್ ಇಟ್ಕೊಳ್ಳೋಣ. ನೋಡಿ, ಒಂದ್ 2-3 ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕೊಳ್ಳೋಣ. ಮತ್ತೆ ಒಂದ್ ಸ್ವಲ್ಪ ಇಂಗುನು ಹಾಕೊಳ್ಳೋಣ. ಇದು ತುಂಬಾನೇ ಜೀರ್ಣ ಶಕ್ತಿಗೆಲ್ಲ ತುಂಬಾ ಒಳ್ಳೇದು ಇಂಗು. ಸಾಸೆಲ್ಲ ಸಿಕ್ಲಿದ್ದಾಯ್ತು. ಈಗ ಈರುಳ್ಳಿ ಹಾಕೊಳ್ಳೋಣ. ಮತ್ತೆ 2 ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು. ಇದೆಲ್ಲ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಈರುಳ್ಳಿ ಒಂದ್ ಸ್ವಲ್ಪ ಲೈಟ್ ಬ್ರೌನ್ ಬರೋ ತನಕ ಈ ತರ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಮತ್ತೆ ಅವಾಗ್ಲೇ ಒಣಮೆಣಸಿನ್ಕಾಯಿ ಹಾಕಿದೀವಿ ಮಸಾಲೆಗೆ. ಇದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಮಾಡಿದ್ದಾಯ್ತು. ಈಗ ರುಬ್ಬಿಟ್ಕೊಂಡಿದೀವಲ್ಲ ಆ ಮಸಾಲೆ ಹಾಕೊಳ್ಳೋಣ. ನೋಡಿ, ಕಾಯಿ ಒಣಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಸ್ವಲ್ಪ ರುಬ್ಕೊಂಡ್ ಬಂದಿದೀವಿ ಮಸಾಲೆ.
ಈ ಮಸಾಲೆ ಹಾಕೋದ್ರಿಂದಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಮಸಾಲೆನೆಲ್ಲ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಪಲ್ಯ ಬರೀ ಒಗ್ಗರಣೆ ಮಾಡ್ಕೊಂಡು ಪಲ್ಯ ಮಾಡ್ಕೊಂತಾರೆ, ಅದೇ ನೋಡಿ ಈ ತರ ಮಸಾಲೆ ರುಬ್ಕೊಂಡು ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಾಯ್ತು. ಇವಾಗ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳೋಣ. ನೋಡಿ ರಸ ಮಾಡಿ ಇಟ್ಕೊಂಡಿದೀನಿ, ಒಂದ್ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಗ್ರೇವಿ ಬೇಡ. ಸ್ವಲ್ಪ ನೋಡಿ ಉಪ್ಪು ಅವಾಗ್ಲೇ ಕಾಳು ಬೇಯೋದಕ್ಕೂ ಹಾಕಿದೀನಿ. ಈಗ ನೋಡಿ ಮಸಾಲೆಗೆಲ್ಲ ಹಿಡಿಯೋದಕ್ಕೆ ಒಂದ್ ಸ್ವಲ್ಪ ಹಾಕೊಳ್ಳೋಣ. ಇದೆಲ್ಲ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದನ್ನ ಸೋಸ್ ಇಟ್ಕೊಂಡಿದೆ, ನೋಡಿ ನೀರೆಲ್ಲ ಫುಲ್ ಸೋರ್ಕೊಂಡಿದೆ. ಇವಾಗ ಈ ಮಸಾಲೆ ಜೊತೆಗೆ ಹಾಕೊಳ್ಳೋಣ. ನಾವು ಹಂಗೆ ಮಸಾಲೆ ಜೊತೆನೆ ಬೇಯಿಸ್ಕೊಳಕ್ಕೆ ಇದು ಬೇಗ ಬೇಯೋದಿಲ್ಲಲ್ಲ ಕಾಬೂಲ್ ಕಡಲೆ, ಹಂಗಾಗಿ ಸಪ್ರೇಟ್ ಆಗಿ ಬೇಯಿಸ್ಕೋಬೇಕು. ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಈ ತರ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು, ಅವಾಗಾದ್ರೆ ಚೆನ್ನಾಗಿರುತ್ತೆ ಪಲ್ಯ. ಇದನ್ನ ಒಂದ್ 5 ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಕಾಳ್ಗೆಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ, ಹಂಗಾಗಿ. ನೋಡಿ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದ್ 5 ನಿಮಿಷ ಸ್ಟೀಮ್ ಅಲ್ಲಿ ಬೇಯಕ್ ಬಿಡೋಣ. ನೋಡಿ ಒಂದ್ 5 ನಿಮಿಷ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡಿದ್ವಿ. ನೋಡಿ ಫುಲ್ಲು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ನೋಡಿ ಸೂಪರ್ ಆಗಿ ರೆಡಿ ಆಯ್ತು ಮಸಾಲಾ ಕಾಬೂಲ್ ಕಡಲೆ ಪಲ್ಯ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನೋಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹೀಗಿದು ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಬಿಸಿ ಕಾಬೂಲ್ ಕಡಲೆ ತೊಂಡೆಕಾಯಿ ಮಸಾಲಾ ಪಲ್ಯ ರೆಡಿ ಆಗಿದೆ.